ತಮಿಳ್ ಇಂಡಸ್ಟ್ರಿ ಅವರು 1000 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಮುಕ್ಕರಿತಾವ್ರೆ. ನೀವ್ ಇಂಡಸ್ಟ್ರಿ ವೈಸ್ ನೋಡೋದಾದ್ರೆ ತೆಲುಗು ಇಂಡಸ್ಟ್ರಿ 1000 ಕೋಟಿ ಕ್ರಾಸ್ ಮಾಡ್ಬಿಟ್ಟಿದೆ. ಕನ್ನಡನೂ ಮಲಯಾಳಂ ಅವ್ರು ಮಾಡಕ್ಕಾಗದಿದ್ರು ಒಳ್ಳೊಳ್ಳೆ ಕಂಟೆಂಟ್ ಮಾತ್ರ ಕೊಡ್ತಾ ಇರ್ತಾರೆ. ಇನ್ ಹಿಂದಿ ಅಂತೂ ಕೇಳಕ್ಕೆ ಹೋಗ್ಬಿಡಿ, ಉಫ್ ಚಿತಾಲ್ ಪತಾಲ್. ರಜನಿಕಾಂತ್ ಅಂತೂ ಸೂಪರ್ ಸ್ಟಾರ್ ಇಟ್ಕೊಂಡೆ 1000 ಕೋಟಿ ಕಲೆಕ್ಷನ್ ಮಾಡಕ್ಕಾಗದಿರೋ ಅಂತ ಸಿನಿಮಾ ಮಾಡ್ತಾರೋ ಅಂತ ಇಂತ ಡೈರೆಕ್ಟರ್ ಗಳ ಮಧ್ಯೆ ನಾವೆಲ್ಲ ಫುಲ್ ಆಕ್ಟಿವ್ ಆಗಿರ್ಬೇಕು, ಸುಮ್ನೆ ಕೆಲಸ ಮಾಡದೆ ಕೂತಿಲ್ಲ ಅಂತ ತೋರ್ಸ್ಕೋಬೇಕು ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳೆಲ್ಲ ಎಂತೆಂತ ಸಿನಿಮಾನ ಮಾಡ್ತಾ ಇದಾರಪ್ಪ. ಅಂತ ಲಿಸ್ಟ್ ಅಲ್ಲಿ ಸೇರ್ಕೊಂಡಿರೋಂತ ಮತ್ತೊಬ್ಬ ಡೈರೆಕ್ಟರ್ AR ಮುರುಗದಾಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಹೆಸರನ್ನ ರಾಂಗ್ ಆಗಿ ಹೇಳ್ಬಿಟ್ಟೆ. AR ಮುರ್ದೋಗಿರೋ ದಾಸ್. ಹಿಂದೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಐ ನೋ. ಬಟ್ ಈಗಿನ ಜನರೇಷನ್ ಗೆ ತಕ್ಕನಂಗೆ ಅಪ್ಡೇಟ್ ಆಗಿಲ್ಲ, ಅದಕ್ಕೆ ಸಿನಿಮಾ ಈ ರೀತಿ ಬರ್ತಾ ಇರೋದು. ಈ ಸಿನಿಮಾದಲ್ಲಿ ನಮ್ ಕನ್ನಡದಿಂದ ರುಕ್ಮಿಣಿ ವಸಂತ್ ಅವ್ರು ಹೋಗಿದ್ದಾರೆ. ಯಾವ ರೀತಿ ಆಕ್ಟ್ ಮಾಡಿರ್ಬೋದು, ಸಿನಿಮಾ ಏನಾದ್ರೂ ಚೆನ್ನಾಗಿರ್ಬಹುದೇನೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ವಿ. ಈ ಸಿನಿಮಾಗೆ ಫುಲ್ ಆಫ್ ಡಿಸಪಾಯಿಂಟ್ಮೆಂಟ್. ಸಿನಿಮಾ ಇರೋದು 2 ಗಂಟೆ 48 ನಿಮಿಷ. ಇನ್ 12 ನಿಮಿಷ ಆಡ್ ಮಾಡ್ಬಿಟ್ಟಿದ್ರೆ 3 ಗಂಟೆ. ಏನ್ ಅಂತ ಸ್ಟೋರಿ ಇದೆಯಾ ಈ ಸಿನಿಮಾದಲ್ಲಿ ಅಂತ ನೋಡಿದ್ರೆ ಅರ್ಥಪೂರ್ಣವಾಗದೇ ಇರೋ ಅಂತ ಕೆಲವೊಂದಷ್ಟು ಸೀನ್ಸ್ ಗಳನ್ನ ತುಂಬಿಟ್ಟಿದ್ದಾರೆ ಒಳಗಡೆ. ಅದ್ರಲ್ಲಂತೂ ಓಪನಿಂಗ್ ಸೀನ್ ನೋಡ್ತಿದ್ದಾಗೇನೆ ಇದು ಮುರುಗದಾಸ್ ಡೈರೆಕ್ಷನ್. ಮದರಾಸಿ ಇದು ಶಿವಕಾರ್ತಿಕೇಯನ್ ಅವರ ಲೇಟೆಸ್ಟ್ ಸಿನಿಮಾ. ಹಿಂದೆ ಅಮರನ್ ಅಂತ ಸಿನಿಮಾ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೆ. ಏನಪ್ಪಾ ಶಿವಕಾರ್ತಿಕೇಯನ್ ಈ ರೀತಿ ಪಿಕ್ ಮಾಡ್ತಾ ಇದಾರೆ ಸ್ಟೋರಿನ, ಇಲ್ಲೇನ್ ಈ ತರ ಪಿಕ್ ಮಾಡ್ಬಿಟ್ಟವ್ರೆ. ಇಲ್ಲಿ ಶಿವಕಾರ್ತಿಕೇಯನ್ ರಘು, ಇವನ್ ಲವ್ವರೇ ಮಾಲ್ತಿ ಅಂದ್ರೆ ನಮ್ ಮೇಡಮ್ ರುಕ್ಮಿಣಿ ವಸಂತ್. ರಘುಗೆ ಇಲ್ಲಿ ತಲೆ ಕೆಟ್ಟೋಗ್ಬಿಟ್ಟಿರ್ತದೆ, ಇವನೊಬ್ಬ ಹುಚ್ಚ. ಈ ಹುಚ್ಚನ ಜೊತೆಗೆ ಮಾಲ್ತಿ ಫುಲ್ ಡೀಪ್ ಇನ್ ಲವ್. ಇನ್ನ ಈ ಕಡೆ ದೊಡ್ಡ ಸ್ಮಗ್ಲಿಂಗ್ ನಡೀತಾ ಇದೆ, ಅದು ಕೂಡ ಗನ್ ಸ್ಮಗ್ಲಿಂಗ್ ತಮಿಳ್ನಾಡು ಒಳಗಡೆ. ಈ ಕೇಸ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಇವ್ರಿಬ್ರು ಬಂದ್ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡಿ ತಿಳ್ಕೊತೀರಾ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್. ಈ ಹೆಸರನ್ನೇ ಕೇಳ್ತಿದ್ದಾಗೇನೆ ಫಸ್ಟ್ ಗೂಗಲ್ ಓಪನ್ ಮಾಡ್ಬಿಟ್ಟು ಯಾರು ಆಕ್ಷನ್ ಸೀಕ್ವೆನ್ಸ್ ನ ಮಾಡಿರೋದು ಅಂತ ಸರ್ಚ್ ಮಾಡ್ಬಿಡ್ತೀನಿ ಈಗ ನಾನು. ಗೂಗಲ್ ಆಂಟಿ ಅವ್ರು ಹೇಳ್ತಾ ಇದಾರೆ ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ನ ಕೊರಿಯೋಗ್ರಫಿ ಮಾಡಿರೋದು ಕೆವಿನ್ ಕುಮಾರ್. ಗೂಗಲ್ ಆಂಟಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಮುರ್ದೋಗಿರೋ ದಾಸ್ ಅವರು ಒಳ್ಳೊಳ್ಳೆ ಕ್ಯಾಮ್ರಾ ಶಾಟ್ ಗಳನ್ನ ತೋರಿಸಿದ್ದಾರೆ ಈ ಸಿನಿಮಾದೊಳಗಡೆ. ಡ್ರೋನ್, ಪಿಂಗಲ್ ಶಾಟ್, ಇನ್ನು ಡಿಫ್ರೆಂಟ್ ಆಗಿರುವಂತ ಎಕ್ಸ್ಟ್ರಾಡಿನರಿ ಶಾರ್ಟ್ಸ್ ಗಳನ್ನೆಲ್ಲ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಆದ್ರೆ ಮದ್ವೆ ಗಂಡಿಗೆ ಅದೇ ಇಲ್ಲ ಅಂದ್ಮೇಲೆ ನೋ ಯೂಸ್. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಈ ಸಿನಿಮಾದ ಬೇಸ್ ಸ್ಟೋರಿ ಲೈನ್ ಇಲ್ಲ. ಎಲ್ಲ ಸಿನಿಮಾದಲ್ಲೂ ಕೂಡ ರೆಗ್ಯುಲರ್ ಆಗಿ ನೋಡ್ಕೊಂಡ್ ಬರ್ತಾ ಇದೀವಿ. ಈ ಸಿನಿಮಾದಲ್ಲೂ ರೆಗ್ಯುಲರ್ ಸೈಜ್ XXX ಇಲ್ಲ ಇದ್ರಲ್ಲಿ. XXX. ಎಲ್ಲ ಸಿನಿಮಾದಲ್ಲೂ ಹೀರೋನ ಸೂಪರ್ ಹೀರೋ ತರ ತೋರಿಸೋದು ವಾಡಿಕೆ, ಅಭ್ಯಾಸ. ಇನ್ನ ಈ ಸಿನಿಮಾದಲ್ಲಿ ಓಪನಿಂಗ್ ಅಲ್ಲೇ ಸಾಂಗ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತಾರೆ SK ನ, ಅದು ಕೂಡ ಸಪ್ಸಪ್ಪೆ. ಇನ್ನ ವಿದ್ಯುತ್ ಜಮಾಲ್ ಅವರ ಅಪಿಯರೆನ್ಸ್ ನ ನೋಡ್ಬಿಟ್ಟು ತಲೆ ಕೆಟ್ಟ ಸೈಕ್ ಹಿಡ್ಕೊಂಡ್ಬಿಡ್ತು. ಏನ್ ಈ ತರ ಫೈಟ್ ಮಾಡ್ತಾ ಇದಾರೆ, ನಿಮಗ್ ಗೊತ್ತು ಅವರು ಕೂಡ ಸ್ಟಂಟ್ ಕೊರಿಯೋಗ್ರಫಿನ ಸಖತ್ತಾಗಿ ಮಾಡ್ತಾರೆ, ಅದ್ರಲ್ಲಿ ಎತ್ತದ ಕೈ. ಇವ್ರನ್ನ ನಾನು ಫಸ್ಟ್ ಟೈಮ್ ನೋಡಿ ಲವ್ ಮಾಡಿದ್ದು ಅಂಜಾನ್ ಸಿನಿಮಾದಲ್ಲಿ. ಲವ್ ಮಾಡಿದೆ. ಆ ಸಿನಿಮಾದಲ್ಲಿ ಸೂರ್ಯ ಅವ್ರ ಜೊತೆ ಫುಲ್ ಕೊಲ್ಯಾಪ್ಸ್ ಆಗಿರೋದನ್ನ ನೋಡ್ಬಿಟ್ಟು ಏನಿರು ಯಾರು ಇವ್ರು ಇಷ್ಟೊಂದು ಸಖತ್ತಾಗಿ ಆಕ್ಟ್ ಮಾಡಿದಾರಲ್ಲ, ವಾ ಅವತ್ತೇ ಫಿದಾ ನಾನು. ಇನ್ನ ಈ ಸಿನಿಮಾದಲ್ಲಿ ಕೇಳ್ಬೇಕಾ, ಚಿಂದಿ ಮಾಸ್ ಎಲ್ಲಾನು ಚೆಚ್ಚಿ ಬಿಸಾಕಿದ್ದಾರೆ ಆಕ್ಷನ್ ಅಲ್ಲಿ. ಇನ್ನ ನಮ್ ಕನ್ನಡದಿಂದ ಹೋಗಿರುವಂತ ಮಾಲ್ತಿ ಮೇಡಮ್ ನ ಕೇಳಕ್ಕೆ ಹೋಗ್ಬೇಡಿ, ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಅವ್ರ ಹತ್ರ ಇರುವಂತ ಟ್ಯಾಲೆಂಟ್ ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಇವರು. AR ಮುರ್ದೋಗಿರೋ ದಾಸ್ ಇವನು. ಹಿಂದೆ ಬಂದಿರುವಂತ ಎಲ್ಲ ಸಿನಿಮಾಗಳು ನೋಡಿದೀನಿ, ರುಕ್ಮಿಣಿ ವಸಂತ್ ಅವ್ರನ್ನ ಸೂಸೈಡ್ ಮಾಡ್ಬಿಡೋದು, ಸ್ಯಾಕ್ರಿಫೈಸ್ ಮಾಡ್ಬಿಡೋದು, ಇದನ್ನೇ ತೋರಿಸ್ಬಿಟ್ಟಿದ್ರು ನಮ್ ಕನ್ನಡದಲ್ಲೂ ಕೂಡ. ಯಾಕೆ ಇವ್ರನ್ನ ಯಾವಾಗ್ಲೂ ಹಿಂಗೆ ತೋರಿಸ್ತಾರ ಅಂತ ಫುಲ್ ಸೈಕ್ ಆಗ್ಬಿಟ್ಟಿದೆ. ಇಷ್ಟೊಂದು ಮುಂದಾಗಿರೋರ್ಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಬೇಡವಾ? ಹಂಗಂದಾಗ ಏನೇ ಈ ಸಿನಿಮಾದಲ್ಲಿ ಆ ರೀತಿ ಏನಾಗಲ್ಲ, ಇನ್ನೇನ್ ಆಗೋಗ್ಬಿಡ್ತಿತ್ತೇನೋ, ಏನೋ ಒಂದ್ ಒಳ್ಳೇದಾಗತ್ತಪ್ಪ. ಆಯ್ತು ಇರ್ಲಿ. ಫಸ್ಟ್ ಹಾಫ್ ಮಾತ್ರ ನಿಜವಾಗ್ಲೂ ಎಷ್ಟು ಬೋರ್ ಅನ್ಸ್ಬಿಡ್ತು ಅಂದ್ರೆ, ಏನ್ರೇ ಇವರು ತಮಿಳ್ ಇಂಡಸ್ಟ್ರಿ ಅವ್ರಿಗೆ ಏನಾಗಿದ್ದು ಬತ್ತ ಈ ತರ ಕಚಡ ಸಿನಿಮಾಗಳನ್ನ ಮಾಡ್ತಾ ಇದಾರಲ್ಲ ಅಂತ ಬೈಕೊಂಡಿದ್ದು ಜನಗಳು ಪ್ಲಸ್ ನಾನು. ಇನ್ನ ಸೆಕೆಂಡ್ ಹಾಫ್ ಸ್ವಲ್ಪ ಪರವಾಗಿರ್ಲಿಲ್ಲ. ಶಿವಕಾರ್ತಿಕೇಯನ್ ಅವ್ರ ಮೈ ಮೇಲೆ ಗಾಡ್ಜಿಲ್ಲ ಬಂದ್ಬಿಡ್ತದೆ, ಅರ್ಚಾಡ್ಕೊಂಡು ಇಡೀ ಸಿಟಿನೇ ಡಿಸ್ಟ್ರಾಯ್ ಮಾಡ್ಬಿಡ್ತದೆ. ಆ ಲೆವೆಲ್ ಹೋಗ್ಬಿಡ್ತದೆ ಮೆಂಟಲ್ ಅಪ್ಸೆಟ್. ಓಪನಿಂಗ್ ಶಾಟ್ ಅಲ್ಲಿರುವಂತ ಸಾಂಗ್ಸ್ ಬಿಟ್ರೆ ಮಿಕ್ಕಿದ್ದೆಲ್ಲ ಪೀಸ್. ಓ ತಪ್ಪಾಗಿಳ್ದ, ಚೀಪ್ ಎಂಡಿಂಗ್ ಕೊನೆಲ್ ಆಗ್ತೀನಲ್ಲ ಅದೇ ತಾನೆ. ಅದೇನೆ ಅನಿರುದ್ಧ್ ಮ್ಯೂಸಿಕ್ ಎಲ್ಲಾ ಕಡೆ ಚೆನ್ನಾಗೇ ಇರ್ತದೆ. ಯು ನೋ, ಐ ನೋ, ಎಲ್ರು ನೋ. ಈ ಸಿನಿಮಾದಲ್ಲೂ ಕೂಡ ಮಸ್ತ್ ಆಗಿ ಕೊಟ್ಟಿದ್ದಾರೆ, ಬಾರ್ ಸಿತಾಕ್ಬಿಟ್ಟಿದ್ದಾರೆ ಬ್ಯಾಂಡ್ ಬಾಜಾನ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ SK ಗಾಡ್ಜಿಲ್ಲಾ ಅಂದ ಅಲ್ಟ್ರಾ ಪ್ರೋಮ್ಯಾಕ್ಸ್ ಗಾಡ್ಜಿಲ್ಲಾ ಆಗೋಯ್ತಾರೆ. ಯಾವ ಲೆವೆಲ್ ಅಲ್ಲಿ ಫೈಟ್ ಮಾಡ್ತಾರೆ, ಕೆವಿನ್ ಅಮುಕ್ಬಿಟ್ಟಿದ್ದಾರೆ ಎಲ್ಲಾನು. ಸೊ ಓವರ್ ಆಗಿ ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ನನಗಂತೂ ಟಚ್ ಮಾಡ್ಬಿಡ್ತು, ಮಿಕ್ಕಿದ್ದೆಲ್ಲ ಎಲ್ಲೆಲ್ಗೋ ಟಚ್ ಮಾಡ್ಬಿಡ್ತು. ಅದು ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಅಂಡ್ ಈ ಸಿನಿಮಾದ ಮೇಲೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ ಬೇಡ ನೀವು. ಈ ಸಿನಿಮಾನು ಕೂಡ ಬಾಕ್ಸ್ ಆಫೀಸ್ ಒಳಗಡೆ ಒಂದ್ 100 crores ನ ಟಚ್ ಮಾಡೋದಕ್ಕೆ ಮುಕ್ಕರಿಬೋದೇನೋ ಅಷ್ಟೇ. ಎಲ್ಲ ಚೀಪ್